ಸೊ ನನ್ನ ಕಿಡ್ನ್ಯಾಪ್ ಸ್ಟೋರಿ ಕೇಳ್ತಾ ಇದ್ದೀರಾ. ನಾನು ಎಲ್ಲ ಕೇಳಿರೋದಷ್ಟೇ ಅಮ್ಮನ ಬಾಯಿಂದ, ನನ್ನ ಅಜ್ಜಿಯವರು ಹೇಳಿದ್ದು. ಭಾಳ ಚಿಕ್ಕ ಹುಡುಗಿ, ಐ ಥಿಂಕ್ 1 ವರ್ಷನೋ ಏನೋ ಇತ್ತು ಅನಿಸುತ್ತೆ. ನಾನು ಚಿಕ್ಕವಳಿದಾಗ ತುಂಬ ದಪ್ಪ ಗಮ್ಮಂತಿದ್ದೆ. ಆಮೇಲೆ ಕರ್ಲಿ ಹೇರ್ ಇತ್ತು ಆವಾಗ, ಕೂದಲು ಕೊಡೋಕ್ಕೆ ಮುಂಚೆ. ಅದಾದಮೇಲೆ ಈ ಥರ ಸ್ಟ್ರೈಟ್ ಆಗಿಬಿಡ್ತು ನನ್ನ ಹೇರು. ನನ್ನ ತಂದೆ ಅವರ ತಾಯಿಗೆ ಈ ಥರ ಸ್ಟ್ರೈಟ್ ಹೇರ್ ಇರೋದು. ಆಮೇಲೆ ಐ ಫೀಲ್ ನನ್ನ ಜೀನ್ಸು, ನನ್ನ ಸ್ಕಿನ್ ಎಲ್ಲ ಅವ್ರ ಥರನೇ ಇದೆ ಅಂತ, ನಮ್ಮ ತಂದೆಯವರ ತಾಯಿ ಥರ. ಸೊ ಆ ಚಿಕ್ಕ ಮಗುನಲ್ಲಿ ಅಮ್ಮ ಮನೆಯಲ್ಲಿ ದೆ ವಾಸ್ ಒನ್ ಲೇಡಿನೋ, ಒಂದು ಹುಡುಗಿನೋ ಯಾರೋ ನೋಡ್ಕೊಳ್ಳೋಕ್ಕೆ ಅಂತ, ಅಮ್ಮಂಗೆ ಹೆಲ್ಪ್ ಮಾಡೋಕ್ಕೆ ಅಂತ. ಸೊ ಅಮ್ಮ ಬಿಟ್ಬಿಟ್ಟು ಅಲ್ಲೇ ಕೇತ್ಮಾನಹಳ್ಳಿ ಅಂತ ನಾನು ಹೇಳಿದ್ನಲ್ಲ, ನನ್ನ ಅಜ್ಜಿ, ನನ್ನ ಸೋದರ ಮಾವ ಎಲ್ಲ ಇದ್ದಿದ್ದು ಅಲ್ಲೇ. ಸೊ ಅಲ್ಲೇ ಮನೇಲಿ ಬಾಡಿಗೆಲಿ ಇದ್ರಂತೆ ನಮ್ಮ ತಂದೆ ತಾಯಿ. ಆ್ಯಂಡ್ ಅಮ್ಮ ಏನು ಮಾಡಿದ್ದಾರೆ, ಆ ಹುಡುಗಿಗೆ ಹೇಳಿಬಿಟ್ಟು, ಮಗು ಮಲಗಿದೆ, ನೀನು ಕೂತಿರು, ನಾನು ಹಿಟ್ಟು ಮಿಲ್ಗೆ ಹಾಕಿಸ್ಕೊಂಡು ಬರ್ತೀನಿ ಅಂತ ಅಮ್ಮ ಹೋಗಿದ್ದಾರೆ. ಹೋಗಿ ಯಾವುದೋ ಪಾಯಿಂಟಲ್ಲಿ ನಾನು ಎದ್ದು ಬಂದುಬಿಟ್ಟಿದ್ದೀನಿ ಹೊರಗಡೆ ಇಳಿದು. ಐ ಥಿಂಕ್ 1.5 ಇದ್ದೆ ಅನ್ಸುತ್ತೆ ಅವಾಗ. ಬಂದುಬಿಟ್ಟಿದ್ದೀನಿ. ಅಮ್ಮ ಮಿಲ್ಲಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ನೋಡಿದ್ರೆ ಆ ಹುಡುಗಿ ಮಲ್ಕೊಂಡಿದ್ಲಂತೆ. ನನ್ನನ್ನು ನೋಡ್ಕೊಳ್ಳೋ ಆ ಲೇಡಿ ಮಲ್ಕೊಂಡಿದ್ದಾಳೆ, ಮಗು ಇಲ್ಲ. ಅಮ್ಮ ಬಂದುಬಿಟ್ಟು ಎಲ್ಲಿ ಮಗು ಎಲ್ಲಿ ಅಂದರೆ, ಮಗು ಇಲ್ಲ ಮನೆಯಲ್ಲಿ. ಆವಾಗ ಎಲ್ಲರಿಗೂ ಗಡಿಬಿಡಿ ಆಗಿದೆ. ನಮ್ಮ ರವಿ ಮಾಮ ಅವತ್ತು ಮನೇಲಿಲ್ಲ, ಹೀ ಈಸ್ ನಾಟ್ ದೇರ್. ನಮ್ಮ ತಂದೆ ಆ್ಯಸ್ ಯೂಶ್ವಲ್ ಫ್ಯಾಕ್ಟ್ರಿಗೆ ಹೋಗಿದ್ರಂತೆ. ಸೊ ಇಮಿಡಿಯೇಟಾಗಿ ಅವಾಗ ಎಲ್ಲಿ ಲ್ಯಾಂಡ್ಲೈನ್ಸು, ಮೊಬೈಲೆಲ್ಲ ಏನೂ ಇದೇ ಇಲ್ಲ. ಲ್ಯಾಂಡ್ಲೈನ್ಗಳು ಅವಾಗ ನಮ್ಮ ಮನೇಲಿ ಲ್ಯಾಂಡ್ಲೈನ್ ಇರಲಿಲ್ಲ ಅನಿಸುತ್ತೆ. ಸೊ ಅಮ್ಮ ಏನು ಮಾಡಿದಾಗ ಮನೆ ಹೊರಗೆ ಬಂದುಬಿಟ್ಟು, ಅಲ್ಲಿ ನಮ್ಮ ರವಿ ಮಾಮಂದೊಂದು ಕೇತ್ಮಾನಹಳ್ಳಿನಲ್ಲಿ ಗ್ಯಾಂಗ್ ಇದೆ, ಇವತ್ತಿಗೂ ಇದೆ, ಅವರೆಲ್ಲ ತುಂಬ ಫ್ರೆಂಡ್ಸ್ ನಾನು. ಸೊ ಆ ಫ್ರೆಂಡ್ಸ್ದೆಲ್ಲಾರ್ದು ಅಲ್ಲಿ ಕೃಷ್ಣ ಅಂತ ಒಬ್ಬರು ಅಂಕಲ್ ಇದ್ದರು. ರೀಸೆಂಟಾಗಿ ಅವರು ತೀರೋದ್ರು ಪಾಪ. ಸೊ ಕೃಷ್ಣ ಅಂಕಲ್ದಲ್ಲೊಂದು ತರಕಾರಿ ಅಂಗಡಿ ಇತ್ತು. ಆಮೇಲೆ ಮಂಜು ಅಂತ ಇದ್ದಾರೆ, ಅವರು ಅಪ್ಪಾಜಿ ರಾಜ್ಕುಮಾರ್ ಅವ್ರ ಅವರ ಫ್ಯಾನ್ ಕ್ಲಬ್ಗೆಲ್ಲ ಪ್ರೆಸಿಡೆಂಟ್ ಎಲ್ಲ ಆಗಿದ್ರು ಅವರು. ನವರಂಗ್ ಹತ್ರ ಅವ್ರದ್ದು ಮನೆ ಇರೋದು. ನವರಂಗ್ ಥಿಯೇಟ್ರು ಎಲ್ಲ ತುಂಬ ಆ್ಯಕ್ಟಿವ್ ಆಗಿರೋರು ಆ ಏರಿಯಾನಲ್ಲಿ. ಸೊ ಮಂಜು ಅಂಕಲ್ಲು, ಕೃಷ್ಣ ಅಂಕಲ್ ಎಲ್ಲ ಅಂಗಡಿ ಹತ್ರ ಇದ್ದಾಗ ಹೋಗಿ ಹೇಳಿದ್ದಾರೆ, ಈ ಥರ ಮಗು ಇಲ್ಲ ಮನೆಯಲ್ಲಿ, ಹಿಂಗೆ ನಾನು ಹಿಟ್ಟು ಹಾಕಿಸ್ಕೊಂಬರಕ್ಕೆ ಹೋಗಿದ್ದೆ, ಮಗು ಕಾಣಿಸ್ತಾ ಇಲ್ಲ ಅಂತ. ಸೊ ಇಮಿಡಿಯೇಟಾಗಿ ಮಂಜು ಅಂಕಲ್ ಒಂದು ಗಾಡಿ ತೊಗೊಂಡು, ಒಂದು ಆಟೋ ಇರೋದು ಅವ್ರ ಹತ್ರ. ಕೃಷ್ಣ ಅಂಕಲ್ಲು ಅವರು ಇಬ್ಬರು ಒಂದೊಂದು ಡಿರೆಕ್ಷನಲ್ಲಿ ಹೋಗಿದ್ದಾರೆ ಹುಡ್ಕಕ್ಕೆ ನನ್ನ. ಏನಾಗಿದೆ, ಮಂಜು ಅಂಕಲ್ ನವರಂಗ್ ಸೈಡ್ ಹೋಗಿದ್ದಾರೆ. ಕೇತ್ಮಾನಹಳ್ಳಿಯ ಮೇನ್ ರೋಡ್, ಅಲ್ಲಿ ಬಸ್ಸಸ್ ಎಲ್ಲ ಬರತ್ತೆ ಇವಾಗ. ಅಲ್ಲಿ ಕೃಷ್ಣ ಅಂಕಲ್ ಏನು ಮಾಡಿದ್ದಾರೆ, ಗಾಡಿ ತೊಗೊಂಡು ಸುಬ್ರಹ್ಮಣ್ಯ ನಗರ್ ಕಡೆ ಹೋಗಿದ್ದಾರೆ. ಸೊ ಇಬ್ಬರು ರೋಡಲ್ಲಿ ಹಾಗೆ ಏನು ರೋಡಲ್ಲಿ ಹುಡುಕ್ತಾ ಇದ್ದಾರೆ ಅಷ್ಟೇ, ಎಲ್ಲಿ ಮಗು ಅಂತ. ಹುಡುಕ್ತಾ ಇದ್ದಂಗೆ ಕೃಷ್ಣ ಅಂಕಲ್ಲು ಸುಬ್ರಹ್ಮಣ್ಯ ನಗರ್ ಮೇನ್ ರೋಡಲ್ಲಿ ಕಾರ್ನರಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, ಆ ರೈಟ್ ಟರ್ನ್ ತೊಗೊಂಡು ಅಲ್ಲಿ ಹೋಗೋವಾಗ ನೋಡಿದ್ರೆ ಒಂದು ಲೇಡಿ ನನ್ನ ಎತ್ಕೊಂಡು ಹೋಗ್ತಾ ಇದ್ರಂತೆ. ನಾನು ತುಂಬ ಅಳ್ತಾ ಇದ್ನಂತೆ. ಸೊ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿ ಹೀಸ್ ಟೇಕನ್, ನನ್ನನ್ನು ಎತ್ಕೊಂಡ್ಬಿಟ್ಟು, ಏನಮ್ಮ ಎಲ್ಲಿಗೆ ಹೋಗ್ತಾ ಇದೆಯಾ ಏನು ಅಂತ ಕೇಳಿದರೆ, ಇಲ್ಲ ಮಗು ಮನೆ ದಾರಿ ತೋರಿಸ್ತೀನಿ ಅಂತೂ, ರೋಡ್ ಮೇಲೆ ಇತ್ತು ಮಗು, ಸೊ ಆ ದಾರಿ ತೋರಿಸ್ತೀನಿ ಅಂತೂ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಣ್ಣ ಅಂತೇನೋ ಹೇಳಿದ್ದಾರೆ. ಅವ್ರಿಗೊಂದು ಕಪಾಳಕ್ಕೆ ಹೊಡೆದು ನನ್ನನ್ನು ಎತ್ಕೊಂಡು, ಅವ್ರಿಗೆ ನಾನು ಸಿಕ್ಕದೆ ಅನ್ನೋ ಒಂದು ಇದರಲ್ಲಿ ಆ ಲೇಡಿನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಬೇಕು ಅಥವಾ ಪೊಲೀಸಿಗೆ ಕಂಪ್ಲೇಂಟ್ ಮಾಡಬೇಕು ಅನ್ನೋದು ಅವ್ರಿಗೆ ರಿಯಲೈಸ್ ಆಗಿಲ್ಲ. ಮಗುನವ್ರು ನನ್ನನ್ನು ಎತ್ಕೊಂಡಿದ್ದ ತಕ್ಷಣ ಆ ಲೇಡಿ ಓಡೋಗ್ಬಿಟ್ರಂತೆ. ಸೊ ಫೈನಲಿ ಕೃಷ್ಣ ಅಂಕಲ್ ಮನೆಗೆ ವಾಪಸ್ ಕರ್ಕೊಂಡ್ಬಂದಿದ್ದಾರೆ. ಸೊ ದ್ಯಾಟ್ 20 minutes or half an hour ನಮ್ಮಮ್ಮ ಫುಲ್ ಹತ್ತು ಕರೆದು ರಂಪಾಟ ಆಗಿ ಮನೆಯಲ್ಲಿ. ಆಮೇಲೆ ನಮ್ಮ ರವಿ ಮಾಮ, ನಮ್ಮ ತಂದೆ ಎಲ್ಲರೂ ಬಂದು. ಸೊ ಇದೊಂದು ಬಿಗ್ ಸ್ಟೋರಿ ನಮ್ಮ ಮನೆಯಲ್ಲಿ, ನಾನು ಕಿಡ್ನ್ಯಾಪ್ ಆಗಿದ್ದ ಸ್ಟೋರಿ. ಪುಣ್ಯಕ್ಕೆ ಸಿಕ್ಕದೆ ಹೋಗಿದ್ದಿದ್ರೆ ಎಲ್ಲಿರ್ತಾ ಇದ್ನೋ ದೇವರಿಗೆ ಗೊತ್ತು, ಅಥವಾ ಬದುಕಿರ್ತಾ ಇದ್ನೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ವಿ ಕೀಪ್ ಸೀಯಿಂಗ್ ಮಕ್ಕಳ ಬಗ್ಗೆ, ಎಸ್ಪೆಷಲಿ ಈ ನಡುವೆ ಅಂತೂ ಹಾರರ್ ಸ್ಟೋರೀಸು. ಆಗಿನ ಕಾಲಕ್ಕೆ ನನ್ನನ್ನು ಏನು ಮಾಡ್ತಿದ್ರು ದೇವ್ರಿಗೆ ಗೊತ್ತು. ಸೊ ಐ ಥಿಂಕ್ ದೇವ್ರ ದಯೆ, ಬ್ಲೆಸ್ಸಿಂಗ್ಸ್, ನಮ್ಮ ತಂದೆ ತಾಯಿ ಅವರ ಒಂದು ಅವರ ಒಂದು ಒಳ್ಳೆ ಕಾರ್ಯಗಳು, ಇದು ಇಟ್ ಸೇವ್ಡ್ ಮೀ ಆ್ಯಂಡ್ ಬ್ರಾಟ್ ಮೀ ಬ್ಯಾಕ್ ಟು ಮೈ ಹೌಸ್. ಇಲ್ಲಾಂದರೆ ನಾನು ಈ ಥರ ಅನುಪ್ರಭಾಕರ್ ಆಗಿ ನಿಮ್ಮ ಮುಂದೆ ಕೂತ್ಕೊಳ್ಳೋ ಒಂದು ಆಪರ್ಚುನಿಟಿನೇ ಇರ್ತಾ ಇರಲಿಲ್ಲ ಅನಿಸುತ್ತೆ. ಬಟ್ ಎನಿವೇ, ಗಾಡ್ ಇಸ್ ಗ್ರೇಟ್. ನಾನು ವಾಪಸ್ ಬಂದೆ. ಸೊ ನಮ್ಮಮ್ಮ ಇವತ್ತಿಗೂ ಅದು ಹೇಳಿದಾಗೆಲ್ಲ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ.
ಆಗುತ್ತೆ, ಹೆಂಗೆ ಆಗ್ಬಿಡ್ತು, ನೀನು ಸಿಗದೆ ಹೋಗಿದ್ರೆ ಏನಾಗಿರೋದು ಅಂತ. ಬಟ್ ಇವಾಗ ವೆನ್ ವಿ ಟಾಕ್ ಅಬೌಟ್ ಇಟ್ ಎಲ್ಲ ನಗ್ತೀವಿ, ಇದು ಮಾಡ್ತೀವಿ. ಬಟ್ ಆವಾಗಿನ ಟೈಮ್ಗೆ ಪಾಪ ನಮ್ಮ ಅಮ್ಮಂಗೆ ಹೆಂಗಾಗಿರಬೇಕು, ನಮ್ಮ ತಂದೆಗೆ ಹೆಂಗಾಗಿರಬೇಕು ಅಂತ ಯೋಚನೆ ಮಾಡಿದ್ರೇ ಭಯ ಆಗುತ್ತೆ. ನಾವು ದಟ್ ಐ ಆಮ್ ಅ ಮದರ್, ನಾನು ನಂದನ ಬಗ್ಗೆ ನಾನು ಟೆನ್ಷನ್ ಮಾಡ್ಕೊಳ್ಳೋದು ನನಗೆ ಅರ್ಥ ಆಗುತ್ತೆ ವಾಟ್ ದೇ ವೆಂಟ್ ಥ್ರೂ ಅಂತ. ಬಟ್ ಗಾಡ್ ಈಸ್ ಗ್ರೇಟ್ ಆ್ಯಂಡ್ ಐ ಆಮ್ ಹಿಯರ್ ಆ್ಯಂಡ್ ಐ ಕೇಮ್ ಬ್ಯಾಕ್. ಸೊ ದಿಸ್ ಈಸ್ ಮೈ ಕಿಡ್ನ್ಯಾಪ್ ಸ್ಟೋರಿ. ಸೊ ಲೈಕ್ ಐ ಸೆಡ್, ಆ ಕಿಡ್ನ್ಯಾಪ್ ಸ್ಟೋರಿ ಮಾತಾಡುವಾಗ ಇವಾಗ ನನಗೆ ರಿಯಲೈಸ್ ಆಗುತ್ತೆ, ಬಿಕಾಸ್ ನನ್ನ ಮಗಳು ಯುನೋ ಇರೋದ್ರಿಂದ ಈಗ ಅವಳೊಂದು ಸ್ವಲ್ಪ ಎಲ್ಲರೂ ಆ ಥರ ಸಿಚುವೇಶನ್ ಏನೂ ಆಗಿಲ್ಲ, ಅವಳು ಕಾಣಿಸ್ಲಿಲ್ಲ ಅನ್ನೋ ಥರ. ಆ್ಯಂಡ್ ರಘು ಆ್ಯಂಡ್ ಐ ತುಂಬ ಫ್ರೀಯಾಗಿ ಅವಳಿಗೆ ಫ್ರೀಡಮ್ ಕೊಡ್ತೀವಿ, ಯುನೋ ಲೆಟ್ ಹರ್ ಡೂ ವಾಟ್ ಶಿ ವಾಂಟ್ಸ್ ಅಂತ. ಬೇಸಿಕಲಿ ನಂದನ ಯಾವಾಗಲೂ ಅವಳು ಹುಟ್ಟಿದಾಗಿಂದ ತೊಟ್ಲಲ್ಲಿದ್ಲು, ಅದಾದಮೇಲೆ ಅವಳದೇ ಒಂದು ಕ್ರಿಬ್ ಇತ್ತು, ಅದರಲ್ಲೇ ಮಲ್ಕೊಳ್ಳೋಳು. ಬಟ್ ಶಿ ಯೂಸ್ ಟು ಆಲ್ವೇಸ್ ಬಿ ಇನ್ ಅವರ್ ರೂಮ್. ಸೊ ರೀಸೆಂಟಾಗೆ ಶಿ ಸ್ಟಾರ್ಟೆಡ್ ಸ್ಲೀಪಿಂಗ್ ಇನ್ ಹರ್ ಓನ್ ರೂಮ್. ಒಬ್ಬಳೇ ಅವಳ ರೂಮಲ್ಲೇ ಮಲ್ಕೋತಾಳೆ. ಅದು ಒಂದು ಮೈಲ್ ಸ್ಟೋನ್ ಥರ. ಅವಳು 4ನೇ ಹುಟ್ಟಿದಬ್ಬಕ್ಕೆ ಶಿ ವಾಂಟೆಡ್ ಅ ಪರ್ಟಿಕ್ಯುಲರ್ ಬೆಡ್. ಸೊ ಅದನ್ನು ಆರ್ಡರ್ ಮಾಡಿ ಅವಳ ರೂಮ್ ಎಲ್ಲ ಸೆಟಪ್ ಮಾಡಿ ಎಲ್ಲ ಮಾಡಿದ್ವಿ ರಘು ನಾನು. ಸೊ ಶಿ ವಾಸ್ ವೆರಿ ಎಕ್ಸೈಟೆಡ್. ಅಲ್ಲೇ ಮಲ್ಗಕ್ಕೆ ಶುರು ಮಾಡಿದ್ಲು. ಆ್ಯಂಡ್ ನನ್ನ ರೂಮ್ಗೂ ಅವಳ ರೂಮ್ಗೂ ಸ್ವಲ್ಪ ದೂರ ಇದೆ ಮನೆಯಲ್ಲಿ. ಅಂದರೆ ಶಿ ಹ್ಯಾಸ್ ಟು ಕ್ರಾಸ್ ಲಿವಿಂಗ್ ರೂಮ್, ಡೈನಿಂಗ್ ಹಾಲ್ ಎಲ್ಲ ಕ್ರಾಸ್ ಮಾಡಿ ಅವಳು ಅವಳ ರೂಮ್ಗೆ ರೀಚ್ ಆಗೋದು. ನನ್ನ ತಾಯಿ ಮತ್ತು ನಮ್ಮ ಅತ್ತೆ ಅವರ ರೂಮ್ ಏನಿದೆ ಅದ್ರ ಪಕ್ಕದಲ್ಲೇ ಅವಳ ರೂಮ್ ಇರೋದು. ಸೊ ಬೇಸಿಕಲಿ ವಿ ಹ್ಯಾವ್ ದಿಸ್ ಮಾನಿಟರ್. ಅಬ್ರಾಡಲ್ಲೆಲ್ಲ ಯೂಸ್ ಮಾಡ್ತಾರೆ ಇದನ್ನ. ದಿಸ್ ಇಸ್ ದ ಮೇನ್ ಗ್ಯಾಜೆಟ್. ಅವಳ ರೂಮಲ್ಲಿ ಇದನ್ನು ಫಿಕ್ಸ್ ಮಾಡಿರ್ತೀನಿ. ಆ್ಯಂಡ್ ದಿಸ್ ಇಸ್ ಲೈಕ್ ಅ ರಿಸೀವರ್, ಒಂದು ವೈರ್ಲೆಸ್ ವಾಕಿ ಟಾಕಿ ಇರುತ್ತಲ್ಲ, ವೈರ್ಲೆಸ್ ಇದು, ಆ ಥರ ಇದು. ಸೊ ದಿಸ್ ವಿಲ್ ಬಿ ಕನೆಕ್ಟೆಡ್ ಟು ದಿಸ್ ಬೇಸ್. ಆ್ಯಂಡ್ ಅವಳು ಏನೇ ಮಾತಾಡಿದ್ರು, ಒಂದು ಸಣ್ಣ ಸೌಂಡ್ ಮಾಡಿದ್ರು, ಐ ಕ್ಯಾನ್ ಹಿಯರ್ ಇಟ್ ಇನ್ ಮೈ ರೂಮ್. ಸೊ ಹಾಗಾಗಿ ಒಂದು ಸೆಕ್ಯೂರ್ ಫೀಲಿಂಗ್. ಓಕೆ, ಅವಳು ಏನೋ ಮಧ್ಯರಾತ್ರಿ ಏನೋ ಎದ್ಲು ಅಳ್ತಿದ್ದಾಳೆ ಅಥವಾ ಅಮ್ಮ ಬೇಕು ಅಂತ ಏನಾದ್ರು ಇಫ್ ಶಿ ಫೀಲ್ಸ್, ದೆನ್ ಶಿ ಆಲ್ಸೋ ನೋಸ್. ಅವಳಿಗೂ ಅರ್ಥ ಆಗಿದೆ ಇದು ಮಾನಿಟ್ರು. ಎದ್ದಿದ ತಕ್ಷಣ ಅವಳಿಗೇನಾದ್ರು 3 ಗಂಟೆ 4 ಗಂಟೆಲಿ ಎಚ್ಚರ ಆಯಿತು ಅಂದರೆ, ಅಮ್ಮ ಬಾ ಇಲ್ಲಿ ಅಂತಾಳೆ. ದೆನ್ ಐ ಕ್ಯಾನ್ ಹಿಯರ್ ಹರ್ ಇನ್ ಮೈ ರೂಮ್. ತಕ್ಷಣ ಎಚ್ಚರ ಆಗಿಬಿಟ್ಟು ಐ ಗೋ ಟು ಹರ್ ರೂಮ್. ಸೊ ಈ ಮಾನಿಟ್ರು ಇರೋದ್ರಿಂದ ಇಟ್ಸ್ ವೆರಿ ನೈಸ್ ದಟ್ ಅವಳು ಪೀಸ್ಫುಲ್ಲಾಗಿ ಮಲ್ಕೋತಾಳೆ, ನಮಗೂ ಪೀಸ್ಫುಲ್ಲಾಗಿ ನಿದ್ದೆ ಬರುತ್ತೆ. ಕಾನ್ಸ್ಟೆಂಟಾಗಿ ಅದು ಮೈಂಡಲ್ಲಿರಲ್ಲ ಅವಳು ಡಿಸ್ಟರ್ಬ್ ಆಗ್ತಿದ್ದಾಳಾ ಅಳ್ತಿದ್ದಾಳಾ ಅಂತ. ಸೊ ವಿ ಗಾಟ್ ದಿಸ್ ಮಾನಿಟರ್ ಆ್ಯಂಡ್ ಆವತ್ತಿಂದ ಶಿ ಸ್ಟಾರ್ಟೆಡ್ ಸ್ಲೀಪಿಂಗ್ ಇನ್ ಹರ್ ಓನ್ ರೂಮ್. ಸುಮಾರು ಸರಿ ಒಬ್ಬಳೇ ನಡ್ಕೊಂಬರ್ತಾಳೆ ರಾತ್ರಿ. ಶಿಲ್ ಕಮ್ ಲುಕಿಂಗ್ ಫಾರ್ ರಘು ಆ್ಯಂಡ್ ಮೀ. ಏನಾದರೂ ಡಿಸ್ಟರ್ಬ್ ಆಯಿತು ಅಂದರೆ, ಅಮ್ಮ ನೀನು ಬೇಕಿತ್ತು ನನಗೆ, ಅದಕ್ಕೆ ಬಂದೆ ಅಂತಾಳೆ. ಸೊ ಆ ಥರ ಒನ್ ಡೇ ಏನಾಯಿತು, I woke up in the morning and Raghu ಇನ್ನೂ ಎದ್ದಿರಲಿಲ್ಲ, or I think he just got up and came. ನಾನು ಎದ್ಬಿಟ್ಟು ಸೀದಾ ಅವಳ ರೂಮ್ಗೆ ಹೋದರೆ ಶಿ ವಾಸ್ ನಾಟ್ ದೇರ್ ಇನ್ ಹರ್ ಬೆಡ್. ಆ್ಯಂಡ್ ನಾವಿರೋದು ಒಂದು ಅಪಾರ್ಟ್ಮೆಂಟಲ್ಲಿ. ಸೊ ಇಟ್ಸ್ ಅ ವೆರಿ ಸೆಕ್ಯೂರ್ ಸೇಫ್ ಪ್ಲೇಸ್. ತುಂಬ ಸೆಕ್ಯೂರಿಟಿ ಎಲ್ಲ ಇದೆ. ವಿ ಹ್ಯಾವ್ ಕ್ಯಾಮ್ರಾಸ್. ನಮ್ಮ ಮನೆಯಲ್ಲೂ ವಿ ಹ್ಯಾವ್ ಕ್ಯಾಮ್ರಾಸ್ ಎವ್ರಿವೇರ್. ಬಟ್ ಒಂದು 4 ಬ್ಯಾಲ್ಕನಿ ಇದೆ ಮನೆಯಲ್ಲಿ. ಸೊ ಸಡನ್ನಾಗೆ ನಾನು ಅವಳ ರೂಮ್ಗೆ ಹೋಗಿ ಅವಳು ಕಾಣಿಸ್ಲಿಲ್ಲ ಅಂದಿದ ತಕ್ಷಣ ನನ್ನ ಫಸ್ಟ್ ಥಾಟ್ ಬ್ಯಾಲ್ಕನಿಯಿಂದ ಯಾರು ಬಂದ್ಬಿಟ್ಟು ನನ್ನ ಮಗಳನ್ನ ಎತ್ಕೊಂಡು ಹೋಗ್ಬಿಟ್ರಾ ಅಂತ. ಇಟ್ ವಾಸ್ ಸಚ್ ಅ ಫನಿ ಥಾಟ್. ಬಟ್ 1 ಸೆಕೆಂಡ್ಗೆ ಐ ಗಾಟ್ ಸ್ಕೇರ್ಡ್. ದೆನ್ ವಿ ರಿಯಲೈಸ್ ಅವಳು ಎದ್ದೋಗ್ಬಿಟ್ಟು ನಮ್ಮ ಅತ್ತೆ ಜೊತೆ ಆರಾಮಾಗಿ ಮಲ್ಕೊಂಡಿದ್ದಾಳೆ ಅವ್ರ ಬೆಡ್ಡಲ್ಲಿ ಅಂತ ನೋಡಿಬಿಟ್ಟು ನಂದನ ಅಂತ ಅಂದರೆ, ಆಮೇಲೆ ನಮ್ಮ ಅತ್ತೆ ರೂಮಿಂದ ಸೌಂಡ್ ಬರ್ತಿದೆ, ಇಲ್ಲಿದ್ದೀನಿ ಅಂತ ಚೆನ್ನಾಗಿ ಹೊದ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾಳೆ ನಮ್ಮ ಅತ್ತೆ ಜೊತೆ. ಸೊ ಫಾರ್ ದ್ಯಾಟ್ 1 ಸೆಕೆಂಡ್. ಆ್ಯಂಡ್ ರಘು ಅಫ್ಕೋರ್ಸ್ ಒಂದು 5 ನಿಮಿಷ ನಕ್ಕರು ನಾನು ಟೆನ್ಷನ್ ಮಾಡ್ಕೊಂಡಿದ್ದಕ್ಕೆ. ಹಿ ಸೆಡ್, ಯಾರು ಬರ್ತಾರೆ ಇಲ್ಲಿ, ಯಾರು ಬರ್ತಾರೆ ನಿನಗೆ? ಅದು ನಾವು ಸ್ವಲ್ಪ ಹೈ ಫ್ಲೋರಲ್ಲಿರೋದು, ಸೊ ಹತ್ತಿ ಬರೋಕ್ಕೆಲ್ಲ ಚಾನ್ಸೇ ಇಲ್ಲ. ಆ್ಯಂಡ್ ಈವನ್ ಆರ್ ಬ್ಯಾಲ್ಕನೀಸ್ ಆರ್ ವೆರಿ ಸೆಕ್ಯೂರ್, ನೆಟ್ಟು ಅದು ಇದು ಎಲ್ಲ ಇದೆ. ಸೊ ಈಸ್ ಲೈಕ್, ಏನು ನೀನು ಸೋ ಸಿಲಿ, ನೀನು ವೈ ಆರ್ ಯು ಗೆಟಿಂಗ್ ಟೆನ್ಸ್ಡ್ ಅಂತ ರಘು ತುಂಬ ತಮಾಷೆ ಮಾಡಿ ನಕ್ಕರು. ಬಟ್ ಆ್ಯಸ್ ಅ ಮದರ್ ನನಗೆ 1 ಸೆಕೆಂಡ್ ಐ ಫೆಲ್ಟ್ ಯಾರೋ ನನ್ನ ಮಗಳನ್ನ ಎತ್ಕೊಂಡು ಹೋಗ್ಬಿಟ್ಟಿದಾರ ಅಂತ. ಆ್ಯಂಡ್ ಸೊ ನಾವು ನನ್ನ ಕಿಡ್ನ್ಯಾಪ್ ಸ್ಟೋರಿ ಬಗ್ಗೆ ನಾನು ಯೋಚನೆ ಮಾಡಿದಾಗ ಐ ಫೀಲ್, ಪಾಪ ನಮ್ಮ ಅಮ್ಮಂಗೆ ಎಷ್ಟು ಟೆನ್ಷನ್ ಆಗಿರಬೇಕು ಆ ಸಮಯದಲ್ಲಿ. ಮಂಜು ಅಂಕಲ್ ಮತ್ತು ಕೃಷ್ಣ ಅಂಕಲ್ನ ವಾಪಸ್ ಕರ್ಕೊಂಬರೋವರೆಗೂ ಅವ್ರಿಗೆಷ್ಟು ಶಿ ಮಸ್ಟ್ ಹ್ಯಾವ್ ಬಿನ್ ಸೋ ವರಿಡ್, ಎಷ್ಟು ಕಣ್ಣೀರು ಹಾಕಿರ್ಬೋದು ಅಂತ. ಸೊ ಐ ಥಿಂಕ್ ನಮ್ಮ ಅಪ್ಪ ಅಮ್ಮ ಫೇಸ್ ಮಾಡೋದೆಲ್ಲ ನಮಗೆ, ನಾವು ಪೇರೆಂಟ್ಸ್ ಆದಮೇಲೆ ನಮ್ಗೆ ಅರ್ಥ ಆಗುತ್ತೆ ಅವ್ರು ಯಾಕೆ ಹಿಂಗೆ ಹೇಳ್ತಾಯಿದ್ರು, ಯಾಕೆ ಹಿಂಗೆ ಅವ್ರು ನಮ್ಮ ಹತ್ರ ನಡ್ಕೋತಾ ಇದ್ರು ಅಂತ. ಟುಡೇ ಐ ಆಮ್
ಹ್ಯಾಪಿ, ಐ ಫೀಲ್ ಮೋರ್ ಕನೆಕ್ಟೆಡ್ ವಿತ್ ಮೈ ಮದರ್. ಆ್ಯಂಡ್ ಒಂದು ವಿಷಯ ಅಂದರೆ ನಾನು ಯಾವಾಗಲೂ ಕೃಷ್ಣ ಅಂಕಲ್ ಇರೋವರೆಗೂ ಅವ್ರನ್ನ ಅವಾಗವಾಗ ಹೋಗಿ ಮೀಟ್ ಮಾಡ್ತಾ ಇದ್ದೆ ನಾನು ನವರಂಗಲ್ಲಿ. ಅವ್ರದ್ದು ತರಕಾರಿ ಅಂಗಡಿ ಇತ್ತು, ಅದಾದಮೇಲೆ ಅದನ್ನು ಅವರು ಒಂದು ಆಯಿಲ್ ಶಾಪ್ ಮಾಡಿದ್ರು. ಯೂಸ್ ಟು ಬೇರೆ ಕೆರೋಸಿನ್ ಅದು ಇದು ಎಲ್ಲ ಮಾರೋರು ಅಲ್ಲಿ. ಅಲ್ಲೇ ಇತ್ತು ಅವ್ರ ಅಂಗಡಿ ಕೇತ್ಮನಹಳ್ಳಿನಲ್ಲಿ, ಜಸ್ಟ್ ಬಿಫೋರ್ ನವರಂಗ್ ಸರ್ಕಲ್, ಅಲ್ಲೇ ಅವ್ರ ಅಂಗಡಿ ಇರೋದು. ಸೊ ತುಂಬ ಸರಿ ನಾನು ಅಲ್ಲಿ ಹೋಗಿ ಅಲ್ಲಿ ದಾರಿನಲ್ಲಿ ಓಡಾಡ್ತಾ ಅಲ್ಲಿ ಸ್ಟಾಪ್ ಮಾಡಿ ಅಂಗಡಿಲೇ ಕೂತಿರೋರು ಅವ್ರನ್ನ ಮಾತಾಡಿಸ್ಕೊಂಡು ನಾನು ಬರ್ತಾ ಇದ್ದೆ. ರೀಸೆಂಟಾಗಿ ಒಂದು ಫ್ಯೂ ಇಯರ್ಸ್ ಬ್ಯಾಕ್ ಹಿ ಪಾಸ್ಟ್ ಅವೇ ಡ್ಯೂ ಟು ಓಲ್ಡ್ ಏಜ್. ಮಂಜು ಅಂಕಲ್ ಇನ್ನು ಆಫ್ಕೋರ್ಸ್ ಹಿ ಸ್ಟಿಲ್ ದೇರ್. ಆ್ಯಂಡ್ ಅವ್ರು ರೀಸೆಂಟಾಗಿ ಅವ್ರ ಮಗಳು ಮದುವೆಗೆ ಹೋಗಿದ್ವಿ. ಆ್ಯಂಡ್ ರವಿ ಮಾಮನ ಹೇಳಿದಾಗ ಅವ್ರ ಹತ್ರ ಎಲ್ಲ ಟಚಲ್ಲೇ ಇದ್ದಾರೆ. ಸೊ ಇಟ್ಸ್ ನೈಸ್. ಐ ಥಿಂಕ್ ನನ್ನ ಲೈಫೇ ನಾನು ಐ ಹ್ಯಾವ್ ಟು ಓವ್ ಇಟ್ ಟು ಕೃಷ್ಣ ಅಂಕಲ್. ಅವ್ರ ಕೈಗೆ ನಾನು ಸಿಗದೆ ಹೋಗಿದ್ದಿದ್ರೆ ಐ ಡೋಂಟ್ ನೋ ವಾಟ್ ವುಡ್ ಹ್ಯಾವ್ ಹ್ಯಾಪೆಂಡ್. ಸೊ ಲೈಫ್ ಇಸ್ ಫನಿ ಬಟ್ ನೈಸ್ ಅಟ್ ದಿ ಎಂಡ್ ಆಫ್ ಇಟ್. ದೇವರ ದಯದಿಂದ ಎಲ್ಲ ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ಆನ್ ಅ ಸೀರಿಯಸ್ ನೋಟ್, ನಾನು ಈ ಕಿಡ್ನಾಪ್ ಸ್ಟೋರಿ ಮಾತಾಡುವಾಗ ಎಲ್ಲರೂ ನಗ್ತೀವಿ, ಕೇಳೋರು ನೀವು ಎಂಜಾಯ್ ಮಾಡ್ತೀರಾ, ನಗ್ತೀರಾ. ಬಟ್ ಅದರ ಒಂದು ಅಂಡರ್ ಟೋನ್ ಏನಿದೆ ಅಂದರೆ ಇಟ್ಸ್ ಅ ವೆರಿ ಸೀರಿಯಸ್ ಥಿಂಗ್ ವೇರ್ ಎಸ್ಪೆಷಲಿ ಇವತ್ತಿನ ಸಮಯಕ್ಕೆ ನಾವು ಸಿಗ್ನಲಲ್ಲಿ ನೋಡ್ತೀವಿ ಮಕ್ಕಳನ್ನ ಎತ್ಕೊಂಡು ಭಿಕ್ಷೆ ಬೇಡ್ತಿರ್ತಾರೆ. ಅವ್ರು ಖಂಡಿತ 90 ಅಲ್ಲ ಆಲ್ಮೋಸ್ಟ್ 100% ಆಫ್ ದ ಟೈಮ್ ಅವ್ರ ಮಕ್ಕಳಾಗಿರಲ್ಲ. ಹಾರರ್ ಸ್ಟೋರೀಸ್ ನೋಡ್ತೀವಿ, ಎಲ್ಲೋ ಅವ್ರಿಗೊಂದು ನಿದ್ದೆ ಮಾತ್ರೆ ಹಾಕ್ಬಿಟ್ಟು ಕರ್ಕೊಂಡು ಬರ್ತಾರೆ, ಇಡೀ ದಿನ ಭಿಕ್ಷೆ ಬೇಡೋದು ಎಲ್ಲ. ಸೊ ಐ ಫೀಲ್ ಎಸ್ಪೆಷಲಿ ನೀವೊಂದು ಸೆಕ್ಯೂರ್ ಏರಿಯಾನಲ್ಲಿ ನಿಮ್ಮ ಮನೆಯಲ್ಲಿ ಸೆಕ್ಯೂರಿಟಿ ಆ ಥರ ಎಲ್ಲ ಇಲ್ಲ ಅಂತಂದರೆ ಸ್ವಲ್ಪ ಹುಷಾರಾಗಿರಿ ಮಕ್ಕಳನ್ನ, ಎಸ್ಪೆಷಲಿ ಹೆಣ್ಮಕ್ಳು. ಇವಾಗ ನಾನು ಕೃಷ್ಣ ಅಂಕಲ್ ಕೈಲಿ ಸಿಗದೆ ಹೋಗಿದ್ದಿದ್ರೆ ಎಲ್ಲಿರ್ತಿದ್ನೋ, ಯಾವುದೋ ಇದೇ ಥರ ಸಿಗ್ನಲಲ್ಲಿ ಏನಾದ್ರು ಭಿಕ್ಷೆ ಬೇಡಿಸ್ಕೊಂಡು ಅಥವಾ ಈವನ್ ವರ್ಸ್ ಎಲ್ಲೋ ಬಾಂಬೆಗೋ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಹೆಣ್ಮಕ್ಳನ್ನ ಏನೋ ಕೆಟ್ಟ ಸ್ಟೋರೀಸ್ ಕೇಳ್ತೀವಿ ನಾವು, ಎಸ್ಪೆಷಲಿ ಚಿಕ್ಕ ಹುಡುಗಿರ ಬಗ್ಗೆ. ಸೊ ಐ ಫೀಲ್ ಎಲ್ಲ ಪೇರೆಂಟ್ಸು ಸ್ವಲ್ಪ ಕೇರ್ ತಗೊಳ್ಳಿ ಮಕ್ಕಳ ಬಗ್ಗೆ, ಅವರ ಸೇಫ್ಟಿ ಬಗ್ಗೆ. ಅವರು ಆಲ್ಸೋ ಅವ್ರು ಹೋಗ್ತಿರೋ ಸ್ಕೂಲು, ಅವ್ರು ಹೋಗ್ತಿರೋ ವ್ಯಾನು, ಸ್ಕೂಲಿಗೆ ಕರ್ಕೊಂಡು ಹೋಗೋವಂಥ ವ್ಯಾನ್ಗಳು, ಇವೆಲ್ಲ ಆ ಎನ್ವಿರಾನ್ಮೆಂಟ್ ಸೇಫ್ ಆಗಿದೆಯಾ ಅಂತ ನೋಡ್ಕೊಳ್ಳೋದು ಬಹಳ ಪ್ರಿಯಾರಿಟಿ ಆಗಿಬಿಡುತ್ತೆ ನಮಗೆ ಆ್ಯಸ್ ಪೇರೆಂಟ್ಸ್ ಟುಡೇ. ಬಿಕಾಸ್ ಮಕ್ಕಳಿಗೆ ನೌ ಡೇಸ್ ಮಕ್ಳಿಗೆ ತುಂಬ ಸ್ಮಾರ್ಟ್ ಇರ್ತಾರೆ. ಸೊ ಅವ್ರಿಗೆ ನಾವೊಂದು ಸರಿ ಎಕ್ಸ್ಪ್ಲೇನ್ ಮಾಡಿ ಈ ಥರ ಸ್ಟ್ರೇಂಜರ್ಸ್ ಹತ್ರ ಹುಷಾರಾಗಿರಬೇಕು, ಮಾತಾಡಬಾರ್ದು, ಹೋಗಬಾರ್ದು, ಅವ್ರು ಚಾಕ್ಲೇಟ್ ಕೊಡಲಿ ಏನೇ ಕೊಡಲಿ ಹೋಗಬಾರ್ದು, ಇಂಥವೆಲ್ಲ ಎಕ್ಸ್ಪ್ಲೇನ್ ಮಾಡಿ ಆ್ಯಂಡ್ ನಮ್ಮ ಹುಷಾರಲ್ಲಿ ನಾವು ಇವಾಗ ಎಷ್ಟೊಂದು ಸರಿ ಪೇರೆಂಟ್ಸ್ ವರ್ಕಿಂಗ್ ಇರ್ತೀವಿ, ಮಕ್ಕಳು ಮನೇಲಿ ಇರ್ತಾರೆ, ಸ್ಕೂಲಿಂದ ಬಂದಾಗಿರ್ತಾರೆ. ಎಷ್ಟೊಂದು ಜನ ನನಗೆ ಗೊತ್ತಿರೋ ಹಾಗೆ ಸಿಂಗಲ್ ಮದರ್ಸು, ನಾನೊಂದು ಶೋ ಮಾಡ್ತೀನಿ ನನ್ನಮ್ಮ ಸೂಪರ್ ಸ್ಟಾರ್ ಅಂತ. ಆ ಶೋನಲ್ಲಿ ದೇವ ಸಮ್ ಸಿಂಗಲ್ ಮದರ್ಸ್, ಪಾಪ ಅವರು ಕೆಲ್ಸಕ್ಕೆ ಹೋಗ್ತಾರೆ, ಹೋಗಲೇಬೇಕು, ಅನಿವಾರ್ಯ, ಮಕ್ಕಳನ್ನ ಸಾಕಬೇಕು ಅಂದರೆ ಆ ಮಕ್ಕಳು ಅವಾಗ ಮನೇಲಿ ಒಬ್ಬರೇ ಇರ್ತಾರೆ. ಸೊ ಇವ್ರು ಹೊರಗಿಂದ ಬೀಗ ಹಾಕ್ಕೊಂಡು ಹೋಗೋದು, ಮಕ್ಕಳು ಒಳಗಡೆ ಇರೋದು. ಸೊ ಸ್ಮಾಲ್ ಸೇಫ್ಟಿ ಥಿಂಗ್ಸ್ ಅವ್ರಿಗೆ ನಾವು ಹೇಳ್ಕೊಟ್ರೆ ಮನೆಯಲ್ಲಿ, ಸ್ಟವ್ ವಿಷಯವಾಗಲಿ ಅಥವಾ ಸ್ಟ್ರೇಂಜರ್ಸ್ ವಿಷಯಕ್ಕಾಗಲಿ, ಐ ಥಿಂಕ್ ಇಟ್ಸ್ ಆಲ್ವೇಸ್ ಸೇಫ್ ಅಂತ ಅನಿಸುತ್ತೆ. ಸೊ ಇನ್ ದಿಸ್ ಹೋಲ್ ಕಿಡ್ನ್ಯಾಪ್ ಸ್ಟೋರಿ ಆ್ಯಸ್ ಪೇರೆಂಟ್ಸ್ ನಾವೆಲ್ಲರೂ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ವಾಸಿ ಅನಿಸುತ್ತೆ. ಯಾಕಂದರೆ ಮಕ್ಕಳನ್ನ ನಾವು ಈ ವರ್ಲ್ಡ್ಗೆ ತರೋದು ಒಂದೇ ಅಲ್ಲ, ತಂದ ಮೇಲೆ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಸೇಫಾಗಿ ಬೆಳೆಸೋದು ನಮ್ಮ ಜವಾಬ್ದಾರಿ. ಬೆಳೆದ ಮೇಲೆ ಅವರು ಏನಾಗ್ತಾರೆ, ಏನು ಮಾಡ್ತಾರೆ ಲೈಫಲ್ಲಿ, ಅದೆಲ್ಲ ದಟ್ಸ್ ಸೆಕೆಂಡ್ರಿ. ಬಟ್ ಬೆಳೆಸೋದು ವಿ ಹ್ಯಾವ್ ಟು ಬ್ರಿಂಗ್ ದೆಮ್ ಅಪ್ ಇನ್ ಅ ಸೆಕ್ಯೂರ್ ಎನ್ವಿರಾನ್ಮೆಂಟ್. ಹುಷಾರಾಗಿ ನೋಡಿಕೊಂಡು ಅವ್ರನ್ನ ಚೆನ್ನಾಗೆ, ಹಾಗಂತ ಓವರ್ ಪ್ರೊಟೆಕ್ಟಿವ್ ಪೇರೆಂಟ್ಸ್ ಆಗಬೇಕು ಅಂತಲ್ಲ, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಅವ್ರು ಯಾರ ಹತ್ರ ಮಾತಾಡ್ತಿದ್ದಾರೆ, ಯಾರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಈ ನಡುವೆ ನಾವು ನೋಡಿದಾಗ ಸ್ಟ್ರೇಂಜರ್ಸು ಮನೆ ಮುಂದೆ ಓಡಾಡೋದು, ಬಂದು ನೋಡ್ಕೊಳ್ಳೋದು, ಏನು ಮಾಡ್ತಿದ್ದಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಇದನ್ನೆಲ್ಲ ನೋಡಿಕೊಂಡು ದೇ ಸೋ ಮಚ್ ಆಫ್ ಪ್ಲ್ಯಾನಿಂಗ್ ದೆ ಡೂ. ಸೊ ದಯವಿಟ್ಟು ಎಲ್ಲರೂ ಹುಷಾರಾಗಿರಿ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ದಟ್ಸ್ ಆಲ್ ಐ ಹ್ಯಾವ್ ಟು ಸೇ.